ನಮಸ್ಕಾರ ಸ್ನೇಹಿತರೆ, ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ತುಂಬಾ ದೊಡ್ಡ ಅಪ್ಡೇಟ್ ಬಂದಿದೆ. ಒಂದೇ ಬಾರಿ 6,000 ರೂಪಾಯಿ ಹಣ ಜಮೆ ಆಗುತ್ತೆ ಮತ್ತು ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಮತ್ತು ನಿಮ್ಮ ಒಂದು ಫೋನ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬಹುದು. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಮತ್ತು ಯಾರಿಗೆ ಇನ್ನೂ ಕೂಡ ಹಣ ಬರೋಲ್ಲ ಮತ್ತು ಲೈಫ್ ಸರ್ಟಿಫಿಕೇಟ್ ಕೊಡಲೇಬೇಕಾ, ಈ ಎಲ್ಲಾ ಮಾಹಿತಿಯನ್ನ ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋ ಗೃಹಲಕ್ಷ್ಮಿ ಯೋಜನೆಯ 28, 27 ಹಾಗೂ ಪೆಂಡಿಂಗ್ ಹಣದ ಬಗ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ವಿಡಿಯೋ ಇದಾಗಿರುತ್ತೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 3 ಕಂತುಗಳ ಹಣ ಒಟ್ಟಿಗೆ ಬರ್ತಾ ಇರುವಂತದ್ದು, ಅಂದ್ರೆ 6,000 ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲು ಪ್ರಾರಂಭವಾಗಿದೆ. ಬನ್ನಿ, ಯಾವ್ಯಾವ ಜಿಲ್ಲೆಗಳಿಗೆ ಮತ್ತು ಯಾವ ರೀತಿ ಮತ್ತು ನಿಮ್ಮ ಮೊಬೈಲ್ ನಲ್ಲಿ ಎಲ್ಲ ಇನ್ಫಾರ್ಮೇಶನ್ ನ ಪ್ರತಿಯೊಂದು ನಿಮಗೆ ತಿಳಿಸಿಕೊಡ್ತಾನೆ. ಬನ್ನಿ ವೀಕ್ಷಕರೇ, ನೋಡಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್, ನೋಡಿ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನು ನೀಡಿ. ಆದಷ್ಟು ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಒಂದು ಲೈಕ್ ಅನ್ನು ಮಾಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಅನ್ನು ಮಾಡಿ. ನೋಡಿ, ಈ ಕೆಳಗಿನ ಜಿಲ್ಲೆಗಳ ಫಲಾನುಭವಿಗಳು ಗಮನಿಸಿ ಅನ್ನುವಂತಹ ಒಂದು ಅಪ್ಡೇಟ್ ಬಂದಿದೆ. ಯಾವ ಜಿಲ್ಲೆಯವರು? ಬಾಗಲಕೋಟೆ ಜಿಲ್ಲೆಯವರು ಮತ್ತು ಹಾವೇರಿ ಜಿಲ್ಲೆಯವರು, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಮತ್ತು ಬೆಳಗಾವಿ ಜಿಲ್ಲೆಯವರು ಮತ್ತು ಮೈಸೂರು ಜಿಲ್ಲೆಯವರು ಮತ್ತು ಕಲಬುರಗಿ ಜಿಲ್ಲೆಯವರು, ತುಮಕೂರು ಜಿಲ್ಲೆಯವರು, ದಾವಣಗೆರೆ ಜಿಲ್ಲೆಯವರು, ಕೊಪ್ಪಳ ಜಿಲ್ಲೆಯವರು, ಬಳ್ಳಾರಿ ಜಿಲ್ಲೆಯವರು. ಈ ಜಿಲ್ಲೆಗಳಲ್ಲಿ ಹಲವರಿಗೆ ಈಗಾಗಲೇ 6,000 ರೂಪಾಯಿ ಹಣ ಜಮೆ ಆಗಿರುವಂತಹ ಮಾಹಿತಿ ಬಂದಿದೆ. ನಿಮ್ಮ ಜಿಲ್ಲೆ ಯಾವುದು ಅಂತ ನೀವು ಕೆಳಗಡೆ ತಿಳಿಸಿ ನನಗೆ, ಅಂದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ನಿಮಗೆ ಇವಾಗ ನೆಕ್ಸ್ಟ್ ಹೇಳ್ತಾ ಹೋಗ್ತಾನೆ. ನೋಡಿ, ಯು ಡಿಡ್ ನಾಟ್ ರಿಸೀವ್ಡ್ ಮನಿ ಅಂದ್ರೆ ಕೆಲವರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ. ನೋಡಿ, ಟೆನ್ಷನ್ ಬೇಡ, ದಯವಿಟ್ಟು ಗಮನಿಸಿ. ನೋಡಿ, ಇದು ಫೇಸಸ್ ನಲ್ಲಿ ರಿಲೀಸ್ ಆಗುತ್ತೆ ವೀಕ್ಷಕರೇ. ಈ ಕಾರಣಗಳಿಂದ ಡಿಲೇ ಆಗುತ್ತೆ, ಅಂದ್ರೆ ಸ್ವಲ್ಪ ತಡವಾಗುತ್ತೆ ಅಷ್ಟೇ. ಯಾವ ರೀತಿ ಅಂತಂದ್ರೆ, ಇಲ್ಲಿ ಬ್ಯಾಂಕ್ ಸಮಸ್ಯೆ ಇದ್ದವರಿಗೆ ತಡ ಆಗುತ್ತೆ ಮತ್ತು ಆಧಾರ್ ಲಿಂಕ್ ಸಮಸ್ಯೆ ಇದ್ದವರಿಗೆ ತಡ ಆಗುತ್ತೆ ಮತ್ತು ಡಿಬಿಟಿ ಇನ್ಆಕ್ಟಿವ್ ಇದ್ದವರಿಗೆ ತಡ ಆಗುತ್ತೆ ಮತ್ತು ಟೆಕ್ನಿಕಲ್ ಎರರ್ ಇದ್ದವರಿಗೆ ಹಣ ಬರೋದು ತಡ ಆಗುತ್ತೆ. ಸಾಮಾನ್ಯವಾಗಿ 2 ರಿಂದ 3 ದಿನದಲ್ಲಿ ಕ್ಲಿಯರ್ ಕೂಡ ಆಗುತ್ತೆ, ಆದ್ರೆ ಸ್ವಲ್ಪ ಕಾಯಬೇಕು ಅಷ್ಟೇ. ನೋಡಿ, ಇದು ಫೇಸಸ್ ನಲ್ಲಿ ರಿಲೀಸ್ ಆಗುತ್ತಿದೆ. ಹಾಗಾಗಿ ಈ 3 ಕಂತುಗಳ ಹಣನೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇಲ್ಲಿ ಕಳೆದ ಒಂದು ವಾರದಲ್ಲಿ ಹಣ ಬಂದಿರುವಂತದ್ದು ವೀಕ್ಷಕರೇ. ಬನ್ನಿ, ನಿಮಗೆ ಬಂದಿಲ್ಲ ಅಂತಂದ್ರೆ ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಅದೇ ರೀತಿ ಇನ್ನೊಂದು ಚಿಕ್ಕ ಇನ್ಫಾರ್ಮೇಶನ್ ಇದೆ, ಅದನ್ನ ಹೇಳ್ಬಿಟ್ಟು ಇಲ್ಲಿ ಅಪ್ಡೇಟ್ ಅನ್ನ ಕಂಟಿನ್ಯೂ ಮಾಡ್ತಾನೆ. ನೋಡಿ, ಲೈಫ್ ಸರ್ಟಿಫಿಕೇಟ್, ಹೌದು ವೀಕ್ಷಕರೇ, ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ಅದನ್ನ ತಿಳಿಸಿಕೊಡ್ತಾನೆ. ನೋಡಿ, ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಇದು ತುಂಬಾ ಮುಖ್ಯವಾದ ಮಾಹಿತಿ ವೀಕ್ಷಕರೇ. ಮುಂದಿನ ಕಂತು ಹಣ ಪಡೆಯಬೇಕಾದರೆ ಲೈಫ್ ಸರ್ಟಿಫಿಕೇಟ್ ಅಂದ್ರೆ ಜೀವಿತ ಪ್ರಮಾಣ ಪತ್ರ ಕೊಡಬೇಕು. ನೀವು ಹೋಗ್ಬೇಕು ಬ್ಯಾಂಕ್ ಅಥವಾ CSC ಅಥವಾ ಗ್ರಾಮೋನ್ ಕೇಂದ್ರಕ್ಕೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಏನು ಇದು ಲೈಫ್ ಸರ್ಟಿಫಿಕೇಟ್ ಇರುತ್ತೆ ಗೊತ್ತಾ, ಅದನ್ನ ನೀವು ಕೊಡಬೇಕು ಅಂತ ಹೇಳಿದ್ದಾರೆ. ಇದನ್ನ ಯಾರು ಕೊಡಬೇಕು ಅಂತ ಯಾರು ಕೂಡ ಹೇಳ್ತಾ ಇಲ್ಲ, ಇದನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ನೋಡಿ, ಇದನ್ನ ಯಾರು ಕೊಡಬೇಕು ಅಂತಂದ್ರೆ ಗೃಹಲಕ್ಷ್ಮಿಯರು ಇದನ್ನ ಕೊಡಬೇಕಂತ ನೋಡ್ತಾ ಇದ್ರೆ, ನೋಡಿ ನಾವು ರಿಸರ್ಚ್ ಮಾಡಿದಂತಹ ಮಾಹಿತಿ ಪ್ರಕಾರ ಕೊಡಬೇಕು. ಕೊಡೋದ್ರಿಂದ ಏನು ತಪ್ಪಿಲ್ಲ. ಇದು ಯಾವುದೇ ರೀತಿ ನಿಮ್ಮ ಹಣಕ್ಕೆ ತುಂಬಾನೇ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ, ಖಂಡಿತ ಹಣ ನಿಮಗೆ ಬರುತ್ತೆ. ಸೊ ಇದನ್ನ ಕೊಡೋದ್ರಿಂದ ನಿಮಗೆ ಬೇಗ ಹಣ ಬರುತ್ತೆ ಅಂತ ಹೇಳ್ಬಹುದು. ಯಾರು ಕೊಡಬೇಕು ಅಂತ ಗಮನಿಸಿ. ಎಲ್ಲ ಗೃಹಲಕ್ಷ್ಮಿಯರು ಕೊಡಬೇಕಾ? ಇಲ್ಲ, ಕೇವಲ 60 ವರ್ಷದ ಮೇಲ್ಪಟ್ಟಂತಹ ಗೃಹಲಕ್ಷ್ಮಿಯರು ಮಾತ್ರ ಕೊಡಬೇಕು ಈ ಒಂದು ಲೈಫ್ ಸರ್ಟಿಫಿಕೇಟ್ ಅನ್ನ. ನೋಡಿ, ಇಲ್ಲಿ ಗವರ್ನಮೆಂಟ್ ಆಕ್ಷನ್, ಗವರ್ನಮೆಂಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಸ್ನೇಹಿತರೆ, ಹಣ ಬರದೇ ಇರುವ ಬಗ್ಗೆ ಇಲ್ಲಿ ಕಂಪ್ಲೇಂಟ್ ಬಂದಿವೆ ಅಂತ ಹೇಳ್ಬಹುದು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇಲ್ಲಿ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿರುವಂತದ್ದು ವೀಕ್ಷಕರೇ. ನೋಡಿ, ಇಲ್ಲಿ ಅಧಿಕಾರಿಗಳ ಜೊತೆ ಮೀಟಿಂಗ್ ನಡೆಸಿದ್ದಾರೆ ಅವರು, ಅಂದ್ರೆ ಒಂದು ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅವರು. ಇವರು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಇರ್ತಾರೆ ಮತ್ತು ಸೂಚಿಸಿದ್ದಾರೆ ಬಾಕಿ ಹಣ ತಕ್ಷಣ ರಿಲೀಸ್ ಮಾಡಿ ಮತ್ತು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅನ್ನ ಫಿಕ್ಸ್ ಮಾಡಿ ಅಂತ. ಇದರಿಂದ ಮುಂದಿನ ದಿನಗಳಲ್ಲಿ ಫಾಸ್ಟ್ ಕ್ರೆಡಿಟ್ ಆಗುವಂತಹ ಸಾಧ್ಯತೆ ಇದೆ ವೀಕ್ಷಕರೇ. ನೋಡಿ, ಹೌ ಟು ಚೆಕ್ ಮನಿ ಸ್ಟೇಟಸ್ ಅಂತಾನೆ ಒಂದು ಅಪ್ಡೇಟ್ ಬಂದಿರುವಂತದ್ದು. ನೋಡಿ, ನೀವು ಮನೆಯಲ್ಲೇ ಕುಳಿತು ಸ್ಟೇಟಸ್ ಅನ್ನ ಚೆಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂತಂದ್ರೆ ಹಣ ನಿಮ್ಗೆ ಬಂದಿತ್ತು ಅಂತಂದ್ರೆ ಸಕ್ಸೀಡ್ ಅಂತ ಬರುತ್ತೆ, ಕೆಲವರಿಗೆ ಫೇಲ್ಡ್ ಅಂತ ಬರುತ್ತೆ, ಇನ್ನು ಕೆಲವರಿಗೆ ಪೆಂಡಿಂಗ್ ಅಂತ ಬರುತ್ತೆ. ನೋಡಿ, ಸ್ಟೆಪ್ ವೈಸ್ ಸ್ಟೆಪ್ ಆಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿ, ಡಿಬಿಟಿ ಸ್ಟೇಟಸ್, ಡಿಬಿಟಿ ಕರ್ನಾಟಕ ಅಥವಾ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಸೆಲೆಕ್ಟ್ ಮಾಡಿ, ಅಲ್ಲಿ ಆಧಾರ್ ನಂಬರ್ ಅಥವಾ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ, OTP ವೆರಿಫೈ ಮಾಡಿ, ಪೇಮೆಂಟ್ ಡೀಟೇಲ್ಸ್ ಅನ್ನ ಚೆಕ್ ಮಾಡಿ ಅಥವಾ ಬ್ಯಾಂಕ್ SMS ಅನ್ನ ಚೆಕ್ ಮಾಡಿ ನೀವು ಹಣವನ್ನ ಚೆಕ್ ಮಾಡ್ಕೊಳ್ಬಹುದು, ನಿಮಗೆ ಹಣ ಬಂದಿದೆ ಅಥವಾ ಇಲ್ವಾ ಅಂತ. ನೋಡಿ ವೀಕ್ಷಕರೇ, ಸರ್ಕಾರದ ಮಾಹಿತಿ ಪ್ರಕಾರ ಈ ಒಂದು ವಾರದ ಒಳಗಾಗಿ ಎಲ್ಲಾ ಬಾಕಿ ಹಣ ಜಮೆ ಆಗಬೇಕು ಅನ್ನುವಂತಹ ಒಂದು ಆದೇಶವನ್ನ ಹೊರಡಿರುವಂತಹ ಕಾರಣ ಬಾಕಿ ಇರುವಂತಹ ಎಲ್ಲಾ ಕಂತುಗಳ ಹಣವನ್ನು ಕೂಡ ಈ ಒಂದು ವಾರದ ಒಳಗಾಗಿ ಎಲ್ಲಾ ಒಂದು ಫಲಾನುಭವಿಗಳಿಗೂ ಕೂಡ ಜಮೆ ಆಗುತ್ತೆ. ಆದ್ದರಿಂದ ಇವತ್ತು ಬರಲ್ಲ ಅಂದ್ರೆ 2 ರಿಂದ 3 ದಿನದಲ್ಲಿ ಬರೋದು ಕನ್ಫರ್ಮ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಸ್ನೇಹಿತರೆ,
6,000 ರೂಪಾಯಿ ಜಮೆ ಪ್ರಕ್ರಿಯೆ ಶುರುವಾಗಿದೆ. ಎಲ್ಲಾ ಜಿಲ್ಲೆಗಳಿಗೆ ಹಂತ ಹಂತವಾಗಿ ಬರುತ್ತಿದೆ. ಲೈಫ್ ಸರ್ಟಿಫಿಕೇಟ್ ಕೊಡೋದು ಮಸ್ಟ್ ಕಂಪಲ್ಸರಿ ಅಂತ ಹೇಳ್ಬೋದು. ಮತ್ತು ಈ ಒಂದು ವಾರದ ಅಂತ್ಯದೊಳಗಾಗಿ ಎಲ್ಲಾ ಹಣ ಬರಲಿದೆ. ವಿಡಿಯೋ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ ಮತ್ತು ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಕರ್ನಾಟಕ. ನಿಮಗೆ 6,000 ರೂಪಾಯಿ ಹಣ ಬಂದಿದೆಯಾ ಕಾಮೆಂಟ್ ನಲ್ಲಿ ಹೇಳಿ ಮತ್ತು ಯಾವ ಜಿಲ್ಲೆಗಳಲ್ಲಿ ಬಂದಿದೆ ಅನ್ನೋದನ್ನ ತಿಳಿಸಿ ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.